ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 3.2ರಲ್ಲಿ ಮುಖ್ಯ ಪ್ರಶ್ನೆ 2ರ ಬಗ್ಗೆ ಅಭ್ಯಾಸ ಮಾಡೋಣ. 2x ಪ್ಲಸ್ 3y ಸಮನಾಗಿದೆ 11 ಮತ್ತು 2x ಮೈನಸ್ 4y ಸಮನಾಗಿದೆ -24 ಅನ್ನು ಬಿಡಿಸಿರಿ ಮತ್ತು ಇದರಿಂದ y ಸಮನಾಗಿದೆ mx ಪ್ಲಸ್ 3ರಲ್ಲಿ mನ ಬೆಲೆಯನ್ನು ಕಂಡುಹಿಡಿರಿ. ಇದ್ರ ಬೆಲೆ ಯಾವಾಗ ಕಂಡುಹಿಡ್ಲಿಕ್ಕೆ ಬರ್ತದೆ ಅಂತಂದ್ರೆ ಇದು y ಸಮನಾಗಿದೆ mx ಪ್ಲಸ್ 3. ಇದರಲ್ಲಿ mನ ಬೆಲೆ ಕಂಡುಹಿಡಿಬೇಕಂತಂದ್ರೆ ಮೊದಲು ಏನು ಮಾಡಬೇಕು, ಎಕ್ಸ್ನ ಬೆಲೆ ಮತ್ತು yನ ಬೆಲೆ ಏನು ಮಾಡಬೇಕು ಕಂಡುಹಿಡಬೇಕು. ಯಾವ ರೀತಿ ಆದೇಶನ ವಿಧಾನದಿಂದ ನೀವು ಏನು ಕಂಡುಹಿಡಿದ ಅದೇ ರೀತಿ ಏನು ಮಾಡಬೇಕು ಕಂಡುಹಿಡಬೇಕು. ಪರಿಹಾರದಲ್ಲಿ ಇದು ಮೊದಲನೇ ಸಮೀಕರಣಕ್ಕೆ 1 ಅನ್ನು ಕೊಟ್ಟು, ಎರಡನೇ ಸಮೀಕರಣಕ್ಕೆ 2 ಅನ್ನು ಕೊಟ್ಟು, ಈ ಒಂದು ಸಮೀಕರಣಕ್ಕೆ 3 ಅನ್ನು ಕೊಟ್ಟಾಗ ಸಮೀಕರಣ 1ರಿಂದ ಆದೇಶ ವಿಧಾನದಿಂದ ಯಾವ ರೀತಿ ಮಾಡಲಿಲ್ಲ ಅದೇ ರೀತಿಯನ್ನು ಮಾಡೋಣ. ಸಮೀಕರಣ 1ರಿಂದ ಸಮೀಕರಣ 1 ಏನದ 2x ಪ್ಲಸ್ 3y ಸಮನಾಗಿದೆ 11. ಇದು ಇಲ್ಲಿ ಏನು ಹೇಳೋದು 2x ಇದು ಪ್ಲಸ್ 3y ಇದ್ದಿಂದ ಸಮಾನ ಚಿಹ್ನೆ ಇದ್ದಾಗ ಬಂದಾಗ -3y ಆಗುತ್ತದೆ. ಇಲ್ಲಿ 2 ಮತ್ತು x ಮಧ್ಯದಲ್ಲಿ ಏನಿಲ್ಲ ಅಂತಂದ್ರೆ ಗುಣಲಬ್ಧ ಸಂಬಂಧ ಇರ್ತದೆ. ಸಮಾನ ಚಿಹ್ನೆ ಇದ್ದಾಗ ಈ ಕಡೆ ಬಂದಾಗ ಏನಾದ್ರು ಭಾಗಲಬ್ಧದಾಗ ಬರ್ತದೆ. ಅದನ್ನು x ಸಮನಾಗಿದೆ 11 ಮೈನಸ್ 3y ಭಾಗಿಸು 2 ಸಮೀಕರಣ ಇದು 4 ಅಂತ ಕೊಟ್ಟಿದ್ದೇವೆ. ಈಗ ಸಮೀಕರಣ 4 ಈ ಸಮೀಕರಣ 4 ಎಂಬುದು ಸಮೀಕರಣ 1ರಲ್ಲಿ ಅಂದರೆ ಇದರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನದ ಅಂತಂದರೆ 2ರಲ್ಲಿ ಆದೇಶಿಸಿದಾಗ 2x ಮೈನಸ್ 4y ಸಮನಾಗಿದೆ -24. ಎಕ್ಸ್ನ ಬೆಲೆ 2 ಬ್ರ್ಯಾಕೆಟ್ 11 ಮೈನಸ್ 3y ಭಾಗಿ 2 1 2 2 1 2 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಾಗ ಇಲ್ಲಿ ಏನು ಉಳಿಯಿತು 11 ಮೈನಸ್ 3y ಮೈನಸ್ 4y ಸಮನಾಗಿದೆ 24 ಅಂತ ಉಳಿತು. 24 ಉಳಿತು. ಇದು 3y 4y ಏನವ ಅಂತಂದ್ರೆ ಚರಕ್ಷರ ಒಂದೇ ಅದ. ಒಂದೇ ಇದ್ದಾಗ ಕೂಡಿಸ್ಬೇಕು. ಯಾಕಂತಂದ್ರೆ ಇಲ್ಲೂ ಮೈನಸ್ ಅದ ಇಲ್ಲೂ ಮೈನಸ್ ಅದ. ಮೈನಸ್ ಇದ್ದಾಗ ಸಮ ಚಿಹ್ನೆಗಳಿದಾಗ ಕೂಡಿಸ್ಬೇಕು. 3 ಮತ್ತು 4 ಕೂಡಿಸು 7 y ಹೆಂಗದ ಹಂಗೆ ಸಮಾನಾಗಿದೆ -24. ಇದು ಪ್ಲಸ್ 11 ಇದ್ದಿಂದ ಸಮಾನದೇ ಚಿಹ್ನೆ ಈ ಕಡೆ ಬಂದಾಗ -11 ಆಗುತ್ತದೆ. ಆದ್ದರಿಂದ ಇಲ್ಲಿ ಏನು ಉಳಿತು ಅಂತಂದ್ರೆ -7y ಸಮಾನದೆ -24. ಇದು ಪ್ಲಸ್ ಇದೆ ಈ ಕಡೆ ಬಂದ -11. ಇದು ಸಮ ಚಿಹ್ನೆಗಳು -24 -11 ಅಂತ ಕೂಡಿಸ್ಬೇಕು. ಇದು ಕೂಡಿಸಿದ್ರೆ ಎಷ್ಟು 35 ಆಗುತ್ತದೆ. ಆದ್ದರಿಂದ -35 y ಸಮನಾಗಿದೆ -35. 7 ಅಂತಂದರೆ ಇಲ್ಲಿ -7 ಗುಣಲಬ್ಧದಾಗಿದೆ ಭಾಗಲಬ್ಧ -7 ಆಗುತ್ತದೆ. ಇದು ಮೈನಸ್ಸು ಇದು ಮೈನಸ್ ಕ್ಯಾನ್ಸಲ್ ಆಯಿತು. ಇದು 7 1 7 7 5 35. ಆದ್ದರಿಂದ 5 y ಸಮನಾಗಿದೆ 5 ಅಂತ ಬಂತು. y ಸಮನಾಗಿದೆ 5ಅನ್ನು ಸಮೀಕರಣ 4ರಲ್ಲಿ ಆದೇಶಿಸಿ. ಸಮೀಕರಣ 4 ಏನದ ಅಂತಂದ್ರೆ x ಸಮನಾಗಿದೆ 11 ಮೈನಸ್ 3y ಭಾಗಿಸು 2 ಅಂತದ. ಇದರಲ್ಲಿ ನಾವು ಆ ಬೆಲೆಯನ್ನು ಆದೇಶಿಸಿದಾಗ ಸಮನಾಗಿದೆ 11 ಮೈನಸ್ 3. y ಬೆಲೆ ಎಷ್ಟದ 5. y ಜಾಗದಲ್ಲಿ 5 ಅಂತ ಬರೆದಬೇಕು ಭಾಗಿಸು 2. ಇದನ್ನು ಗುಣಿಸಾಗ 3 5 15. 11 ಮೈನಸ್ 15 ಭಾಗಿಸು 2 ಅಂತ ಬಂತು. ಈಗ 11ರಲ್ಲಿ 15 ಕಳಿಬೇಕು. ಅದು ಕಳ್ಯಕ್ಕೆ ಬರಲ್ಲ. ಈ ಕಡೆ ನೀವು 15ರಲ್ಲಿ 14 ಕಳಿಬೇಕು. 15ರಲ್ಲಿ 14 ಕಳೆದಾಗ 4 ದೊಡ್ಡ ಸಂಖ್ಯೆ 15 ಅದ್ರ ಮುಂದೆ ಮೈನಸ್ ಅದ ಮೈನಸ್ಸು. ಇದು ಭಾಗಿಸು 2 2 2 1 2 2 2 4 ಸಮಾನದೆ -2 ಅಂತ ಬಂತು. ಆದ್ದರಿಂದ x ಸಮನಾಗಿದೆ -2 y ಸಮನಾಗಿದೆ 5 ಇದು ಬಂತು. ಈಗ ಈ ಬೆಲೆಯನ್ನು ತೆಗೆದುಕೊಂಡು ಏನು ಮಾಡ್ಬೇಕಂತಂದ್ರೆ ಎದ್ರಾಗ y ಸಮನಾಗಿದೆ mx ಪ್ಲಸ್ 3ರಲ್ಲಿ ಆದೇಶಿಸಬೇಕು. ಈಗ ಅದೇ ಎಂಬುದು ಇಲ್ಲಿ ಬರೆದಿದ್ದ x ಸಮನಾಗಿದೆ -2 ಮತ್ತು y ಸಮನಾಗಿದೆ 5ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3 ಏನದ ಇದು ಅದ ರೀ. y ಸಮನಾಗಿದೆ 3x ಪ್ಲಸ್ y ಸಮನಾಗಿದೆ mx ಪ್ಲಸ್ 3 ಅಂತದ. ಇಲ್ಲಿ y ಅಂತಂದ್ರೆ ಬೆಲೆ ಎಷ್ಟು ಬಂದಿದೆ 5 ಬಂದಿದೆ. ಸಮಾನ m ಬೆಲೆ ನಾವು ಕಂಡುಹಿಡಬೇಕಾಗ್ಯದ. ಅದು m ಹೆಂಗದ ಹಾಗೆ ಬರಬೇಕು. ಎಕ್ಸ್ನ ಬೆಲೆ ಎಷ್ಟು ಬಂದಿದೆ -2 ಬಂದ 2 ಅಂತ ಬರಬೇಕು ಪ್ಲಸ್ 3. ಈಗ y 5 ಹೆಂಗದ ಹಂಗು ಇದನ್ನು ಗುಣಾಕಾರ ಮಾಡಿದಾಗ 2 ಇಂಟು ಇದು m ಇಂಟು 2 ಅಂತಂದ್ರೆ m 2 ಆಯ್ತದ. ಅದನ್ನು ನಾವು ಮಾಡಿದ್ವು ಉಲ್ಟಾ ಬರೆದಾಗ 2m -2m ಪ್ಲಸ್ 3 ಅಂತ ಬಂತು. ಇದು ಎಂಬುದು -2m ಇದ್ದಿಂದ ಸಮಾನ ಚಿಹ್ನೆ ಈ ಕಡೆ ಬಂದಾಗ ಪ್ಲಸ್
ಆಗ್ತದೆ. ಆದ್ದರಿಂದ ಈ ಕಡೆ 2m ಬಂತು ಸಮನಾಗಿದೆ. ಇದು 3 ಹೆಂಗದ ಹಂಗೆ ಇದು 5 ಎಂಬ ಪ್ಲಸ್ದಾಗಿದ್ದು ಸಮಾನ ಚಿಹ್ನೆ ಈ ಕಡೆ ಬಂದಾಗ ಏನಾಯ್ತು ಮೈನಸ್ದಾಗ ಆಯಿತು. ಅದು 3 - 5 ಅಂತ ಬರ್ದೆವು. ಇಲ್ಲಿ 2m ಸಮನಾಗಿದೆ. ಈಗ ಇದು ಪ್ಲಸ್ ಇದು ಮೈನಸ್ ಕಳೆದಾಗ ಎಷ್ಟು ಅಂತಂದ್ರೆ 5ರಲ್ಲಿ 3 ಕಳೆದಾಗ 2 ದೊಡ್ಡ ಸಂಖ್ಯೆ 5 ಅದ ಅದನ್ನು ಚಿಹ್ನೆ ಮೈನಸ್ ಅಂತ ಇಟ್ಟೆವು. -2 ಬಂತು. ಇದು 2 ಮತ್ತು m ಮಧ್ಯದಲ್ಲಿ ಗುಣಲಬ್ಧ ಇರ್ತದೆ, ಗುಣಾಕಾರ ಸಂಬಂಧ ಇರ್ತದೆ. ಸಮಾನ ಚಿಹ್ನೆ ಇದ್ದಾಗ ಈ ಕಡೆ ಬಂದಾಗ ಭಾಗಾಕಾರ ಆಯ್ತದೆ. ಅದನ್ನು m ಸಂಬಂಧ -2 ಭಾಗಿಸು 2 ಅಂತ ಬರ್ದೆ. ಇದು 2 1 2 2 1 2 ಆದ್ದರಿಂದ -1 m ಸಮನಾಗಿದೆ -1 m ಸಮನಾಗಿದೆ -1 x ಸಮನಾಗಿದೆ -2 y ಸಮನಾಗಿದೆ 5. ಇದು ಅಂಬದು ಈ 2ನೇ ಮುಖ್ಯ ಪ್ರಶ್ನೆಯನ್ನು ಮುಗಿತು.